ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದ್ದ ಬ್ಯಾಂಕ್ ದರೋಡೆ ರಹಸ್ಯ ಬಯಲಾಗಿದ್ದು ಎಸ್ಬಿಐ ಬ್ಯಾಂಕ್ನಲ್ಲಿ ದರೋಡೆ ಮಾಡಿದ್ದ ಚಿನ್ನದ ಬ್ಯಾಗ್ ಪತ್ತೆಯಾಗಿದೆ. ಮಹಾರಾಷ್ಟ್ರದ ಹುಲಜಂತಿ ಗ್ರಾಮದಲ್ಲಿ ಒಂದು ಬ್ಯಾಗ್ ಪತ್ತೆಯಾಗಿದೆ. ಮನೆ ಮೇಲೆ ಚಿನ್ನಾಭರಣ ಹಾಗೂ ನಗದು ಇದ್ದ ಬ್ಯಾಗ್ ಪತ್ತೆಯಾಗಿದೆ. ವೀಕ್ಷಕರೇ, ಚಡಚಣದಲ್ಲಿ 13 ಕೆಜಿ ಬಂಗಾರ, 1 ಕೋಟಿ ನಗದು. ಬ್ಯಾಂಕಿನ ಸಿಬ್ಬಂದಿಗಳ ಕೈಕಾಲು ಕಟ್ಟಿ ಬಂದೂಕು ತೋರಿಸಿ ಹೆದರಿಸಿ ಅಲ್ಲಿಂದ ದರೋಡೆ ಮಾಡಿದ್ದ. ಆ ದರೋಡೆಯ ಚಿನ್ನ ಮತ್ತು ನಗದಿನಲ್ಲಿ ಒಂದು ಬ್ಯಾಗ್ ಪತ್ತೆಯಾಗಿದೆ. ಚಡಚಣ ಪಟ್ಟಣದಲ್ಲಿ ಮೊನ್ನೆ ಬ್ಯಾಂಕ್ ದರೋಡೆ ನಡೆದಿತ್ತು. ಬ್ಯಾಂಕ್ ದರೋಡೆಯಾಗಿ 2 ದಿನದ ನಂತರ ಬ್ಯಾಗ್ ಪತ್ತೆಯಾಗಿದೆ. ಗ್ರಾಮದಲ್ಲಿ ದರೋಡೆ ದಿನಾನೇ ಬ್ಯಾಗ್ ಅನ್ನ ಎಸೆದಿದ್ರು ಕಳ್ಳರು. ನಿನ್ನೆ ಮಧ್ಯಾಹ್ನ ಗ್ರಾಮದಲ್ಲಿ ಸಭೆ ನಡೆಸಿರ್ತಾರೆ ಪೊಲೀಸರು. ವೀಕ್ಷಕರೇ, ಬ್ಯಾಗ್ ನೋಡ್ತಾ ಇದ್ದೀರಿ ನೀವು, ಇದೇ ಬ್ಯಾಗ್. ಪೊಲೀಸರು ಒಂದು ಸಭೆ ನಡೆಸ್ತಾರೆ. ಒಂದು ವೇಳೆ ನಿಮಗೆ ಬ್ಯಾಗ್ ಸಿಕ್ಕಿದ್ರೆ ಕೊಟ್ಟು ಬಿಡಿ, ಬ್ಯಾಗ್ ಸಿಗಲಿಲ್ಲ ಅಂದ್ರೆ ನಾವು ಯಾವ ಕ್ರಮ ತಗೊಳ್ಬೇಕೋ ಆ ಕ್ರಮ ತಗೋತೀವಿ ಅಂತ ಖಾಕಿ ಪಡೆ ಒಂದು ಎಚ್ಚರಿಕೆ ಕೊಡ್ತಾರೆ. ಅಂದ್ರೆ ಪೊಲೀಸರಿಗೆ ಇನ್ಫಾರ್ಮೇಶನ್ ಪಕ್ಕಾ ಇರುತ್ತೆ, ಒಂದು ಬ್ಯಾಗ್ ಈ ಗ್ರಾಮದಲ್ಲಿ ಇದೆ ಅಂತ. ಗ್ರಾಮಸ್ಥರು ಆ ಬ್ಯಾಗ್ ಎತ್ಕೊಂಡು ಬರ್ತಾ ಇರೋದನ್ನ ನೀವು ನೋಡ್ತಾ ಇದ್ದೀರಿ. ನಿನ್ನೆ ಸಂಜೆ ಮನೆಯ ತಗಡಿನ ಶೀಟ್ ಮೇಲೆ ಈ ಬ್ಯಾಗ್ ಸಿಗುತ್ತೆ. ಎಷ್ಟು ದೊಡ್ಡ ಬ್ಯಾಗ್ ನೋಡಿ. ಬ್ಯಾಗ್ ಅನ್ನ ತಮ್ಮ ಸುಪರ್ದಿಗೆ ವಿಜಯಪುರ ಪೊಲೀಸರು ಪಡ್ಕೊಳ್ತಾರೆ. ಆ ಬ್ಯಾಗ್ ನಲ್ಲಿರೋ ಚಿನ್ನ ಮತ್ತು ಹಣ ಎಣಿಕೆ ಮಾಡ್ತಾರೆ. ಮನೆ ಮೇಲೆ ತಗಡು ಶೀಟ್ ಇರುತ್ತೆ, ಆ ತಗಡಿನ ಶೀಟಿನ ಮೇಲೆ ಈ ಬ್ಯಾಗು ಎಷ್ಟು ಹೆವಿ ಇದೆ ಅನ್ನೋದನ್ನ ನೀವು ನೋಡ್ತಾ ಇದ್ದೀರಿ. ಅದರಲ್ಲಿ ನಗದು, ಕ್ಯಾಶ್ ಇದೆ, ಚಿನ್ನ ಇದೆ. ಮನೆಯ ಮೇಲಿನ ದೃಶ್ಯ ಇದು. ಮನೆ ಮೇಲೆ ಹತ್ತಿ ಆ ಬ್ಯಾಗ್ ತಗೊಂಡು ಬಂದಿದ್ದಾರೆ. ಪೊಲೀಸರಿಗೆ ಒಂದು ಪಕ್ಕಾ ಇನ್ಫಾರ್ಮೇಶನ್ ಇರುತ್ತೆ, ಕಳ್ಳರು ಬ್ಯಾಗ್ ಎತ್ಕೊಂಡು ಹೋಗಿದ್ದಾರೆ, ಆದ್ರೆ ಒಂದು ಬ್ಯಾಗ್ ಇಲ್ಲೇ ಎಲ್ಲೋ ಇದೆ ಅಂತ. ಇದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಹಂಚ್ಕೊಳ್ತಾರೆ ನಮ್ಮ ಪ್ರತಿನಿಧಿ ಷಡಕ್ಷರಿ. ನಮ್ಮ ಜೊತೆ ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಷಡಕ್ಷರಿ, ಎಸ್ಬಿಐ ಬ್ಯಾಂಕಿನ ಈ ಪ್ರಕರಣ ಬರೀ ವಿಜಯಪುರ ಮಾತ್ರ ಅಲ್ಲ, ಇಡೀ ಕರ್ನಾಟಕ ದೇಶನೂ ಬೆಚ್ಚಿ ಬೀಳಿಸಿತ್ತು. ಯಾಕಂದ್ರೆ 4 ತಿಂಗಳಲ್ಲಿ 2ನೇ ಪ್ರಕರಣ ಇದು. ಹಿಂಗಾದ್ರೆ ಹೆಂಗೆ ಕತೆ, ಬ್ಯಾಂಕ್ಗಳೇ ಟಾರ್ಗೆಟ್ ಆಗ್ಬಿಟ್ರೆ ಅಂತ. ಬಟ್ ಈ ಬ್ಯಾಗ್ ಸಿಕ್ಕಿರೋದು ಕುತೂಹಲ ಮೂಡಿಸ್ತಾ ಇದೆ. ಎಲ್ಲಿ ಸಿಕ್ತು, ಯಾರು ಇಟ್ಕೊಂಡಿದ್ರು, ಅಲ್ಲಿ ತಂದಿಟ್ಟಿದ್ಯಾರು? ಎಸ್ ಪವನ, ಈ ಬ್ಯಾಗ್ ಸಿಗೋದ್ರ ಹಿಂದೆ ಒಂದು ಇಂಟ್ರೆಸ್ಟಿಂಗ್ ಕಹಾನಿ ಇದೆ. ಅದೇನಂತ ಹೇಳಿದ್ರೆ, ಅವತ್ತು ಏನು ಬ್ಯಾಂಕ್ ದರೋಡೆಯನ್ನ ಮಾಡ್ತಾರೆ, ಅಲ್ಲಿ 3 ಬ್ಯಾಗ್ ಗಳಂತ ಹೇಳಲಾಗ್ತಾ ಇದೆ. ಆ 3 ಬ್ಯಾಗ್ ಗಳನ್ನ ತೆಗೆದುಕೊಂಡು 3 ವ್ಯಕ್ತಿಗಳು ಆ ಬ್ಯಾಗ್ ನಲ್ಲಿ ಹಾಕೊಂಡು ಹೋಗ್ತಾ ಇರ್ತಾರೆ. ಹುಲಜಂತಿ ಬಳಿ, ಅಂದ್ರೆ ಮಹಾರಾಷ್ಟ್ರ ರಾಜ್ಯದ ಸೊಲ್ಲಾಪುರ ಜಿಲ್ಲೆಯ ಹುಲಜಂತಿ, ಆ ಒಂದು ಗ್ರಾಮದಲ್ಲಿ ಅವರ ಏನು ವ್ಯಾನ್ ಇದೆ ಅದು ಆಕ್ಸಿಡೆಂಟ್ ಆಗುತ್ತೆ. ಆಕ್ಸಿಡೆಂಟ್ ಆದಾಗ ಜನ ಗೆರವ್ ಹಾಕ್ತಾರೆ. ಅದಕ್ಕಿಂತ ಮುಂಚೆ ಏನಿದ್ರೆ ಇಬ್ರು ಆ ಬ್ಯಾಗ್ ಅನ್ನ ತಗೊಂಡು ಪರಾರಿಯಾಗಿರ್ತಾರೆ. ಇನ್ನೊಬ್ಬ ಅದೇ ವ್ಯಾನ್ ಅಲ್ಲಿ ಇರ್ತಾನೆ. ಅಲ್ಲಿ ಜನ ಮುತ್ತಿಗೆಯನ್ನ ಹಾಕಿದಾಗ ಆ ಬ್ಯಾಗ್ ಅನ್ನ ಎಳ್ಕೊಳಿಕ್ ಹೋಗ್ತಾರೆ ಜನ. ಅಲ್ಲಿ ಅಂದ್ರೆ ನೀನು ಗಾಡಿ ನಿಲ್ಲಿಸು, ಹೆಂಗ ನೀನು ಆಕ್ಸಿಡೆಂಟ್ ಮಾಡಿದೆ ಅಂತೇಳಿ. ಅವಾಗ ಅಲ್ಲಿ ಚಿನ್ನ ಮತ್ತೆ ಹಣ, ಒಂದಿಷ್ಟು ಹಣ ಅಲ್ಲಿ ವ್ಯಾನ್ ಒಳಗಡೆನೆ ಬೀಳುತ್ತೆ. ಅದನ್ನ ನೋಡಿದಂತ ಗ್ರಾಮಸ್ಥರು ಏನಂತಂದ್ರೆ ಗಾಬರಿ ಆಗ್ತಾರೆ, ಪೊಲೀಸರಿಗೆ ಮಾಹಿತಿಯನ್ನು ಕೊಡೋದಕ್ಕೆ ಮುಂದಾಗ್ತಾರೆ. ಆ ವೇಳೆ ಈತ ತನ್ನ ಬಳಿ ಇದ್ದಂತ ಒಂದು ಪಿಸ್ತೂಲ್ ಅನ್ನ ತೋರಿಸಿ ಗ್ರಾಮಸ್ಥರನ್ನ ಹೆದರಿಸಿ ಅಲ್ಲಿ ಪರಾರಿ ಆಗಿದೆ. ಆತನಿಗೆ ಹೋಗುವಾಗ ಆ ಬ್ಯಾಗ್ ಅನ್ನ ತೆಗೆದುಕೊಂಡು ಹೋಗೋದಕ್ಕೆ ಆಗಿರೋದಿಲ್ಲ. ಬಳಿಕ ಏನಿದ್ರೆ ಗ್ರಾಮದಲ್ಲಿ ಕೆಲವೊಬ್ಬರು ಹುಡುಗರು ಏನಂತಂದ್ರೆ ಆ ಬ್ಯಾಗ್ ಅನ್ನ ಎತ್ಕೊಂಡು ಹೋಗಿರ್ತಾರಂತ ಮಾಹಿತಿಗಳಿರುವಂತದ್ದು. ಇದು ಪೊಲೀಸರಿಗೆ ಮಾಹಿತಿ ಬಂದಿರುತ್ತೆ. ಅಂದ್ರೆ ಈ ಬ್ಯಾಗ್ ಅನ್ನ ಎತ್ಕೊಂಡು ಹೋಗಿದ್ರೆ ಅದು ಯಾರು ಅಂತ ಹೇಳಿ ಗೊತ್ತಿರೋದಿಲ್ಲ. ಹೀಗಾಗಿ ಏನಂತಂದ್ರೆ ಎರಡು ದಿನಗಳ ಕಾಲ ಕೊಮ್ಮಿಂಗ್ ಕಾರ್ಯಾಚರಣೆ ಆಗುತ್ತೆ, ಗ್ರಾಮದಲ್ಲೆಲ್ಲ ವಿಚಾರಣೆ ನಡೀತೆ. ಆದ್ರೆ ಯಾರು ಸಹ ಬ್ಯಾಗ್ ತಮ್ಮ ಹತ್ರ ಇದೆ ಅಂತ ಗ್ರಾಮಸ್ಥರು ಹೇಳೋದಿಲ್ಲ. ಬಳಿಕ ಏನಂತಂದ್ರೆ ಮಹಾರಾಷ್ಟ್ರ ಪೊಲೀಸರು ಮತ್ತೆ ಕರ್ನಾಟಕ ಪೊಲೀಸರು, ಚಡಚಣ ಪೊಲೀಸರು ಜಂಟಿಯಾಗಿ ಏನಂದ್ರೆ ಗ್ರಾಮದಲ್ಲಿ ಒಂದು ಸಭೆಯನ್ನು ನಡೆಸ್ತಾರೆ. ಅಲ್ಲಿ ಏನಂದ್ರೆ ಮಹಾರಾಷ್ಟ್ರದ ಒಬ್ಬರ ಡಿವೈಎಸ್ಪಿ ಅಲ್ಲಿ ಗ್ರಾಮಸ್ಥರಿಗೆ ಕೊನೆಯ ಎಚ್ಚರಿಕೆಯನ್ನು ಕೊಡ್ತಾರೆ. ಯಾರ ಹತ್ರ ಈ ಬ್ಯಾಗ್ ಇದೆಯೋ ಅವ್ರು ತಂದು ಕೊಡ್ಬೇಕು, ಇಲ್ಲದೆ ಹೋದ್ರೆ ನಾವು ಶಿಸ್ತು ಕ್ರಮವನ್ನು ಕೈಗೊಳ್ತೀವಿ. ಏನ್ ಕ್ರಮ ಕೈಗೊಳ್ಬೇಕು ನಮ್ಗೆ ಗೊತ್ತಿದೆ, ಆ ಕ್ರಮವನ್ನು ಕೈಗೊಳ್ತೀವಿ ಅಂದಾಗ ಸಾಯಂಕಾಲ 5ರವರೆಗೆ ಗಡುವು ಕೊಡ್ತಾರೆ. ಸಾಯಂಕಾಲ 5ರ ಒಳಗೆ ಬ್ಯಾಗ್ ನಮ್ಗೆ ಕಣ್ಣಿಗೆ ಕಾಣಿಸ್ಬೇಕದು, ಆ ರೀತಿಯ ಬ್ಯಾಗ್ ಬರ್ಬೇಕು ಅನ್ನೋ ಒಂದು ಆರ್ಡರ್ ಅನ್ನ ಮಾಡಿದಾಗ ಸಾಯಂಕಾಲ 6 ಗಂಟೆ ಸುಮಾರಿಗೆ ಅದೇ ಗ್ರಾಮದ ಒಂದು ತಗಡಿನ ಶೀಟ್ ಇರ್ತಕ್ಕಂಥ ಮನೆಯ ಮೇಲೆ ಒಂದು ಬ್ಯಾಗ್ ಕಾಣಿಸ್ಕೊಳ್ಳುತ್ತೆ. ಬಳಿಕ ಏನಂದ್ರೆ ಚಡಚಣ ಪೊಲೀಸರಿಗೆ ಮಾಹಿತಿ ಹೋಗುತ್ತೆ, ಮತ್ತೊಂದು ಕಡೆ ಮಂಗಳವೇಡ ಪೊಲೀಸರಿಗೂ ಕೂಡ ಮಾಹಿತಿ ಹೋಗುತ್ತೆ. ಪೊಲೀಸರು ಹೋಗಿ ಏನಂದ್ರೆ ಬಳಿಕ ಮಾತುಕತೆ ಬೆಳೆ ಕರ್ನಾಟಕ ಪೊಲೀಸರು ಮತ್ತೆ ನಮ್ಮ ಮಹಾರಾಷ್ಟ್ರ ಪೊಲೀಸರು ಮತ್ತೆ ನಮ್ಮ ಕರ್ನಾಟಕ ಪೊಲೀಸರು ಒಂದು ಮಾತನಾಡಿಕೊಂಡ ಬಳಿಕ ಅಲ್ಲಿಂದ ಬ್ಯಾಗ್ ಚಡಚಣ ಪೊಲೀಸರು ವಶಕ್ಕೆ ಬರುತ್ತೆ.
ಅಲ್ಲಿ ಏನಂತಂದ್ರೆ ಈಗಾಗಲೇ ಆ ಹಣ ಎಷ್ಟಿದೆ, ಅದರಲ್ಲಿ ಚಿನ್ನ ಎಷ್ಟಿದೆ ಅನ್ನೋದ್ರ ಬಗ್ಗೆ ಕೂಡ ಎಣಿಕೆ ಆಗಿರುವಂತದ್ದು. ಆದ್ರೆ ಅಪ್ಡೇಟ್ ವಿಚಾರವನ್ನ ಈಗ SP ಅವರೇ ಖುದ್ದಾಗಿ ಒಂದು ಸುದ್ದಿಗೋಷ್ಠಿಯನ್ನು ನಡೆಸಿ ಚರ್ಚಲ ಪೊಲೀಸ್ ಠಾಣೆಯಲ್ಲಿ ಹೇಳಲಿಕ್ಕಿರುವಂತದ್ದು. ಕುತೂಹಲ ಇದೆ, ಎಷ್ಟು ಪ್ರಮಾಣದ ಚಿನ್ನ ಇದರಲ್ಲಿ ಇದೆ ಅನ್ನುವಂಥದ್ದು ಮತ್ತು ಎಷ್ಟು ಪ್ರಮಾಣದ ಹಣ ಇದರಲ್ಲಿ ಇದೆ ಅನ್ನುವಂಥದ್ದು. ಇನ್ನೂ 2 ಬ್ಯಾಗ್ಗಳು ಇಬ್ಬರು ದರೋಡೆಕೋರ ಬಳಿ ಇರುವಂತದ್ದು. ಆ ನಿಟ್ಟಿನಲ್ಲಿ ಅಂತಂದ್ರೆ ಈಗಾಗಲೇ ಕಾರ್ಯಾಚರಣೆ ಓಕೆ ಮುಂದುವರೆದಿರುವಂತದ್ದು. ಷಡಕ್ಷರಿ, ಧನ್ಯವಾದ ನಿಮ್ಮೆಲ್ಲ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.